ಹಾಂ ಊಟಕ್ಕೆ ಏನು ಕೂತ್ಕೊಂಡೆ ಅಲ್ಲಿ ಊಟ ಕಾರ್ ಬಂದೆ. ಹಾಂ ಒಂದು 20-22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು. ಹಾಂ ಸರ್ ಕರೀತವ್ರೆ ಮೇಡಮ್. ಹಾಂ ಸರ್ ಕರೀತವ್ರೆ ಮೇಡಮ್. ಹಾಂ ಯಾರು ಹೇಳಿ? ಯಾರು? ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಹಾಂ ಸರ್ ಕರೀತ ಬನ್ನಿ ಸರ್. ಹಾಂ ಹೇಳ್ತಾ ಅಲ್ವಾ ಬರೋಕ್ಕಾಗಲ್ವಾ? ಹಾಂ ಸರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹೇಳಿ? ಹಾಂ ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ, ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು. ಹಾಂ ಹೌದಾ, ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ ನಾನು ತಮಾಷೆಗೆ. ಹಾಂ ಸುಮ್ಮನೆ ಬನ್ನಿ ಸರ್, ನಿಮ್ ಸಿನಿಮಾಗೆ ಹಾಂ ಸಿನಿಮಾಗೆ ಯಾವ ಥರ ಇರುತ್ತೆ ಅಂದೆ. ಸರ್ ನಿಮ್ ಸಿನಿಮಾಗೆಲ್ಲ ಬೇಕಾಯ್ತಾರೆ, ಹಾಂ ನಿಮ್ ಕೈ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್. ಇವನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ ಬುಲೆಟು? ಬುಲೆಟ್ ನೋಡಿ, ಬೆಳಗ್ಗೆ 3.5 hour ಅಲ್ಲೇ ಇದ್ದ ಬುಲೆಟ್. ನಿನ್ನ ಜೊತೆ ಇದ್ದ? ಅವ್ರು ನನ್ನ ಜೊತೆ ಅಲ್ಲ, ಜೊತೆಗೆ. ರೌಡಿಗಳ ಜೊತೆ? ಯಾರು ಹೇಳ್ತೀನಿ ರೀ. ಅಲ್ಲಿ ಹೋದೆ, ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಇಲ್ಲ ಬ್ರದರ್ ದಯವಿಟ್ಟು ಬೇಡ, ನಿಮ್ ಕೈ ಮುಗಿತೀನಿ ಬೇಡ. ನನಗೂ ಏನ್ರಿ ಸಂಬಂಧ? ನಾನು ಫನ್ ಲವಿಂಗ್ ಗೈ. ಈ ಗಲಾಟೆಗಳಿಂದ ದೂರ. ನನ್ ಯಾಕ್ರೆ ಹಿಡಿದ್ರೆ ಅಳ್ಳಾಡ್ಸ್ತೀರಾ ಅಂದ್ರೆ, ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ. ಯಾವಾಗಾರು ಬೇಕಾಯ್ತೆ ಅಂದ್ರೆ, ಈಗ ಬೇಕಾಯ್ತೆ? ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ. ನನ್ನ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ. ಕಾರ್ ಡೋರ್ ಓಪನ್ ಮಾಡಿದೆ, ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು. ಸರ್ 1 ನಿಮಿಷ ಬಂದು ಹೋಗಿ, ಕರೀತಾ ಕೇಳಿಸ್ತಾ ಇಲ್ವಾ? ಇಲ್ಲೋ ಮಾತು ವರ್ಷ ಬದಲಾಗ. ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ. ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ. ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್, ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನು ಹೇಳ್ತೀನಿ ರೀ. ಹೋದೆ, ಕೂತ್ಕೊಂಡೆ ಅಣ್ಣ. ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ, ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ. ನಿಮ್ಗೊಂದು ವಿಷಯ ಗೊತ್ತಾ? ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ದಯವಿಟ್ಟು ಈ ವಿಷಯ ಹೊರಗಡೆ ಹೇಳ್ಬೇಡಿ. 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು ಹೇಳಿ. ಅಲ್ಲಿಂದ ಹೊರಗಡೆ ಹೋದೆ, ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ ಅದು. ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಕೂತ್ಕೋ. ನನಗೆ ಯಾಕೆ ಹಿಂಗ್ ಮಾತಾಡ್ತಾ? ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ. ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ. ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹೇಳಿ, ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ. ನಾನು ಜೊತೆಲ್ಲೇನಿಲ್ಲ. ನಿಮ್ ಹೋರಾಟ ಬೇರೆ. ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ. ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀನ. ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು. ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ. ಹಲೋ ಅದಂತೆ ಬಾಸ್ ಬಗ್ಗೆ. ಏನು ಯಾರು ಜಾಸ್ತಿ ಮಾತಾಡ್ತಾ ಇದ್ದ ಬಾಸ್? ಯಾರ ಬಗ್ಗೆ ಹೇಳಿ? ಗೊತ್ತಿಲ್ವಾ? ಹೋದ ವರ್ಷ ಏನೋ ಮಾತಾಡ್ದೆ ನೀನು ಬಾಸ್ ಬಗ್ಗೆ. ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ ಸರ್. ಕರೆಕ್ಟ್ ವಿಡಿಯೋ ನೋಡಿ, ವಿಷಯ ತಿಳ್ಕೊಳ್ಳದೆ ಮಾತಾಡ್ಬಿಡಿ. ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ, ಪ್ರಾಮಾಣಿಕಲ್ಲ. ಅದೇನಾಯ್ತು ಹೇಳ. ಹಲೋ ಹಲೋ ಹಲೋ. ಕಟ್ ಆಯ್ತು. ಹೇಳಿ, ಈಗ ಹೇಗೆ ಕೆಲಸ ಅಥವಾ ಹಿಂಗಾಯ್ತು. ಅವರೆಲ್ಲ ಸುಧಾಕೊಂಡ್ರು. ಸರ್ ನಾನೇನು ಹೇಳಿಲ್ಲ, ನೀವೆಲ್ಲ ನಾನು ಯಾಕೆ ಕೂರಿಸ್ಕೊಂಡಿದ್ರೋ ಗೊತ್ತಿಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು. ಅಲ್ಲಿ ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವನೆ. ಕೂತವನೆ. ರಕ್ಷಕ್ ಏನ್ ಹೇಳಿಲ್ವಾ? ನಿನ್ ಪರವಾಗಿ ಏನ್ ಹೇಳಿಲ್ಲ? ಏನಿಲ್ಲ, ಏನು ಮಾತಾಡ್ಲಿಲ್ಲ. ಎಂಜಾಯ್ ಮಾಡ್ಕೊಂಡಿದ್ದ? ನಿಂಗೆ ಕಾಟ ಕೊಡ್ತಾ ಇದ್ರೆ? 2.5-3 ಅಡಿ ದೂರದಲ್ಲಿ ಕೂತಿದೆ. ಎಷ್ಟಡಿ? ಎಷ್ಟಡಿ ಹೇಳಿ? 3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಂಗೆ ಮಾತಾಡ್ತಾ ಇದ್ದಾಗ ವೆಪನ್ ಎಲ್ಲ ತೆಗೆದ್ರು. ಯಾವ್ದು ಗೊತ್ತಾಗೋಣ? ಚಾಕದು ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದಿರಾ? ಡ್ರ್ಯಾಗರ್ ಅಂತಾರೆ. ಡ್ರ್ಯಾಗರ್. ರಜನಿಕಾಂತ್ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹತ್ರ ಒಂದು ಡ್ರ್ಯಾಗರ್ ಇರುತ್ತೆ, ಗೊತ್ತಾ? ಡ್ರ್ಯಾಗನ್. ಅದು ಒಂದ್ಸಲ ಹೊಟ್ಟೆ ಒಳಗಡೆ ಬಂದೇ ಬಿಡುತ್ತೆ. ಒಳಗೆ ಹಾಕ್ಬಿಟ್ರ ಲೈಫ್ ಫುಲ್ ಎದ್ದೇಳಲ್ಲ ನೀನು ಒಂದು. ಸರ್ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಿ, ಎಲ್ಲ ಮಾಡ್ಕೊಳ್ತೀನಿ ನಾನು. ಇವೆಲ್ಲ ಲೈಫ್ ಮಾಡ್ತಾ ಇದ್ದೀನಿ. ನಾನು ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ತಿದ್ದೀನಿ.
ನಿಂಗೆಲ್ಲ ಮಾಡ್ಬೇಕು ಎಲ್ಲ ಹೊಸದು ನಂಗೆ ಅಂದಾಗ ನಿಂಗೇನ್ ಕಷ್ಟ ಹೇಳೋದು ನಾನು ಸಾಲ್ವ್ ಮಾಡ್ತೀನಿ. ಬಾಸ್ ಬಗ್ಗೆ ಮಾತಾಡಬೇಡ, ಬಾಸ್ ದೇವ್ರು ಅಷ್ಟೇ. ಈಗ ಒಂದ್ ಕೆಲಸ ಮಾಡಿದ್ರೆ ಒಳಗೆ ಹಾಕ್ಬಿಟ್ರೆ ಮನೆನೇ ಬೇರೆ ರುಂಡನೇ ಬೇರೆ ಮುಂದೆ ಏನ್ ಮಾಡ್ಕತ್ಯಾ, ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡ್ತ್ಯಾ ಹಿಂಗ್ ಬಂತು. ಡ್ರ್ಯಾಗರಾ? ಹೌದು. ಏನ್ ಒಂದಿತ್ತ ಎಲ್ಲ ಹೋಯ್ತಾ? ಒಂದೋ ಎರಡೋ ಗೊತ್ತಿಲ್ಲ, ಬಟ್ ಅದು ಕಣ್ ಮುಂದೆ ತೆಗೆದ್ರು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು. ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ, ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ. ಯಾಕೆಂದ್ರೆ ಬುಲೆಟ್ ಅಲ್ಲೇ ಇದ್ನಾ? ಅವ್ನ 2.5 ಅಡಿ 3 ಅಡಿ ದೂರದಲ್ಲಿ ಕೂತಿದ್ದ. ಏನು ಮಾತಾಡಿಲ್ಲ? ಏನು ಮಾತಾಡಲ್ಲ. ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ. ನಾನು ಹೇಳಲ್ಲಪ್ಪ, SP ಫೋನ್ ಮಾಡಿದ್ರು, ಅವ್ರು ಕೇಳಿದಾಗ ಇದ್ ಕೊಡ್ತೀನಿ, ನಾನಿಲ್ಲ ಅಂದ್ರೂ CDR ತೆಗಿಸ್ತಾರೆ, ಗೊತ್ತಾಗುತ್ತದು. ನಾನು ನಿಮ್ಮೇಲೇನು ಹೇಳಿಲ್ಲ. ಇನ್ 2 ದಿನ ಬಿಟ್ಟು ನಾನು ಮಾತಾಡ್ತೀನಿ. ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ. ಯಾಕೇನಾಯ್ತು? ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ. ಈಗ ನಮ್ಮ ಮನೆಯವ್ರು ಗೊತ್ತಾಗ ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನಿಜನಾ? ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು. ಎಲ್ಲಾರು ಮಾಡಿದ್ರು. SP ಮಾಡಿದ್ರು. ಸಾದಿಕ್ ಪಾಷಾ ಅಂತ. ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ. ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ? ಡಿಯರ್ ಪ್ರಥಮ್, ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು. ಆಮೇಲೆ ಇನ್ಸ್ಪೆಕ್ಟರ್ CPI ಏನೋ ಕಳಿಸಿ, ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸೋರು. ನಾನು ನೋಡಿದ ತಕ್ಷಣ ನೋಡ್ದೆ, ಮಾತಾಡಕ್ ಹೋಗ್ಲಿ, ವಾಪಸ್ ಮತ್ತೆ ಕಾಲ್ ಬಂತು. ಎಲ್ಲ ಹೇಳ್ದೆ. ನಿಜಾನ ಪ್ರಥಮ್, ನಮ್ಮ ಹತ್ರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು, ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ನಂಗೆ ಸತ್ಯನ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು. ನಿಮ್ ತಲೆಯಲ್ಲಿ ಏನಿದೆ ಅದನ್ನ ಹೇಳಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಮುಂದುವರಿತೀವಿ ಪ್ರಥಮ್. ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ಮನಾದೆ. ಅಷ್ಟೊತ್ತಿಗೆ SP 2 ಮಿಸ್ ಕಾಲ್ ಇತ್ತು, DYSP ಮತ್ತೆ ಅಲ್ಲಿಂದ ಮುಂದೆ ಬರಬೇಕಾ ರಾಜನಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ. ಸರ್ ನಮ್ ಲಿಮಿಟ್ಸ್ ಬರಲ್ಲ, ಆಲ್ರೆಡಿ ಕಮಿಷನರ್ ತನಕ ಹೋಗಿದೆ ಅಂತ, ಏನಿದು ಅಂತ ಕೇಳಿದ್ರು. ನಾನು ಕೇಳಿದೆ, ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ, ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ. ಯಾರಿಗೆ? ಸಾದಿಕ್ ಪಾಷಾ ಅವ್ರ ಲಿಮಿಟ್ಸ್ಗೆ. ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು, ಸರ್ ನಾನೇ ಮಾತಾಡ್ತೀನಿ, ದಯಮಾಡಿ ವಿಷಯ ಇಲ್ಲಿ ಬಿಡಿ. ಯಾಕೆ ನೀವೆಲ್ಲ ಬಹಳ ಕಷ್ಟ, ನಾನು ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು. ನೆಕ್ಸ್ಟ್ ನಾಳೆ ಇದೆಲ್ಲ ರೌಡಿಸಮ್ ಮೇಲೆ ಕರ್ನಾಟಕದಲ್ಲಿ ಸರ್, ಚಿತ್ರರಂಗದಲ್ಲಿ ಯಾಕೆ ಸರ್ ಇವೆಲ್ಲ ಎಲ್ಲ 90s 80s ಸಿನಿಮಾದಲ್ಲಿ. ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸೋರು, ಡಿಯರ್ ಪ್ರಥಮ್, ನಿಮ್ ಡಿಸಿಷನ್ ನೀವು ತಗೊಳಕ್ಕೆ ಸ್ವತಂತ್ರರು, ಬಟ್ ಒಂದ್ ಮಾತು ಹೇಳ್ತೀನಿ, ನೀವೇನಾದ್ರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ, ಅಂದ್ರೆ ನಿಮ್ಮ ಪೀಪಲ್ ಆಗ್ತೀನಿ. ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ, ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು. ಎಲ್ಲ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ. ನಾನು ಏನ್ ಹೇಳಿದೆ ಅಂದ್ರೆ, ಸರ್ ಐ ಫೀಲ್ ಬ್ಯಾಕ್, ದಯಮಾಡಿ ಕ್ಷಮಿಸಿ, ನನ್ನ ಆರೋಗ್ಯ ಇವತ್ತು ಪಾಪ 2 ಮೆಸೇಜ್ ಇತ್ತು ಅವ್ರದ್ದು. ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ಸ್ ಐ ಆಮ್ ಫ್ರೀ, ದಯಮಾಡಿ ನಾನೇ ಮಾತಾಡ್ತೀನಿ, ನನ್ ಹುಷಾರಿಲ್ಲ, ಆರೋಗ್ಯ ಹಾಳಾಗಿದೆ, ಮೈಗ್ರೀನ್ ಆಗಿದೆ. ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ. ಹೇಳದ ಬೇಡವಾ? ಅಲ್ಲಿ ಏನ್ ಗೊತ್ತಾ, ನಾನು ಬಿಡಿ ಎದ್ದೋಯ್ತೀನಿ ಅಂತ ಹೇಳಿದ್ರೆ ಮಿಸ್ ಕುಡಿದ್ರಿ ಅಂದ್ರೆ ತಳ್ಗಿಳ್ಬಿಟ್ಟು ಅಥವಾ ಚುಚ್ಬಿಟ್ರೆ ಏನೋ ಮಾಡ್ತಾರೆ. ಅವ್ರು ಮಾಡ್ತಾರೆ, ಹೇಳಕ್ಕೂ ಆಗಲ್ಲ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಹಲೋ ಈ ತರ ಎಲ್ಲ ಆಗಿತ್ತು. ನೀವೆಲ್ಲಾರು ನೋಡಿದೀರಾ ಪ್ರಥಮ್ ಗಲಾಟೆ ಮಾಡ್ಕೊಂಡು ಅವನಂತ ಎಲ್ಲಾರು ನೋಡಿದೀರಾ? ಅಲ್ಲ, ನಿನಗೆ ಸೆಕ್ಯೂರಿಟಿ ಕೊಡ್ಬೇಕು ಇರೋಲೇಕ. ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಾ ಮರ ಅವರು? ಇಲ್ಲ. ಅದಾದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು, ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರೆದಿಲ್ಲ. ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಎಲ್ಲೂ ಹೇಳ್ಬೇಡಿ. ನೋಡಪ್ಪ ನಾನು ಬೀಳೋದು ಓಕೆ, ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ತೋರಿಸ್ತೆ. ಅಲ್ಲ, ಲೊಕೇಶನ್ ಗೊತ್ತಾಗುತ್ತಲ್ಲ, ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ತರ ನೋಡಿರೋರು. ಫರ್ಗೆಟ್ ಅಬೌಟ್ 15 ಜನ ಇದಾರೆ, ಕೇಳಿಸ್ಕೊಳ್ಳಿ. ಅದಲ್ಲ ಅಲ್ಲ, ಜೊತೆಗೆ ಏನಂದ್ರೆ CDR ತೆಗ್ಸ್ಬಿಟ್ರೆ ನಾನು ವೆಪನ್ ತೆಗೆದಿರ್ವೋ ಇಲ್ವೋ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಆಗ ಹಿಂಗೆಲ್ಲ ಮಾಡತ್ತಪ್ಪಲ್ಲ, ಸುಳ್ಳು ಹೇಳತ್ತಪ್ಪಲ್ಲ ಅಂತ ಹೇಳಿದ್ರೆ ನನಗೇನ್ ಗೊತ್ತಾ ಭಯ, ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ, ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲ್ ಬೆಂಗಳೂರು ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲ ಕಣ, ಅದು ಬಿಟ್ಟಾಕ ಅಲ್ಲ, ಚುಚ್ಚಿಗಿಜ್ ಬಿಟ್ರೆ ಏನ್ ಮಾಡೋದು? ನಾಳೆ ದಿವಸ ನೀನು ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗುತ್ತೆ? ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ಚಿಬಿಟ್ರೆ ಏನ್ ಮಾಡೋದು? ನಿನ್ನ ನಾನು ಮಾತಾಡ್ತೆ, ಕೇಳಿಸ್ಕೊಳ್ಳುವ ನಿಮಿಷ. ಈಗ ನನ್ನ ಸಮಸ್ಯೆ ಏನ್ ಹೇಳ, ಈಗ ಇಷ್ಟ ಆಗಿದೆ ಅಲ್ವಾ? ಸರಿ, ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ, ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ, ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು. ಯಾರು ಹೇಳಿ? ಯಾರು ಅಲ್ಲ, ಇವನು ಅಲ್ಲ, ದರ್ಶನ್ ಬ್ಯಾರಕಲ್ ಇದ್ದೋನಾ? ಹೌದು. ಯಾರು? ಅದೇನೋ ಹೆಸರು, ನಂಗೆ ಅವನ ಹೆಸರು ಗೊತ್ತಿಲ್ಲ. ಗೊತ್ತು, ಫೋಟೋಸ್ ಎಲ್ಲ ಕಳ್ಸೋರು. ಒಟ್ಟಲ್ಲಿ ಅವ್ನು ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ ಇದ್ದೋ ನಿಮ್ಮನ್ನ ಅಟ್ಯಾಕ್ ಮಾಡಿದ. ಅವ್ನು ಬೇಲ್ ಮೇಲೆ ಆಚೆ ಬಂದವನ? ಕೇಳಿಸ್ಕೊಳ್ಳಿ, ಬಂದವ್ರೆ. ಸೊ ಈಗ ಏನ್ ಗೊತ್ತಾ, ಈಗ ಒಂದು ವಿಷಯ, ಈಗ ಇದು ಬಂದ ಇಟ್ಕೆ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅವ್ರನ್ನೇ ಬೇಡ. ಯಾರು ಬೇಲು? ಯಾರ್ದು? ರಾಜರಾಜೇಶ್ವರ ನಗರದ ಕೇಸ್ ಇದೆಯಲ್ಲ, ದರ್ಶನ್ ಸರ್ದು.
ಎಲ್ಲ ಏನನ್ಕತ್ತಾರೆ, ಪ್ರಥಮ್ ಏನ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೆ. ಅದಕ್ಕೆ ಅಯ್ಯೋ ಮಾರ್ಯ, ನಿನ್ ಜೀವ ಉಳಿದ್ರೆ ಓಕೆನಾ, ದಟ್ಸ್ ಇಸ್ ಪರ್ಸನಲ್. ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ, ಅವರು ಉಳ್ಸಕ್ಕಾಗಲ್ಲ. ಉಳ್ಸೋಕಾಗಲ್ಲ ಅಂತಲ್ಲ, ಇಲ್ಲಿ ಸಮಸ್ಯೆ ಹೇಳ್ತೀನಿ. ನನಗೆ ನನ್ನ ಸಿನಿಮಾ ರಿಲೀಸ್ ಆಗ್ಬೇಕೀಗ. ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಏನ್ ಕೂತಿರ್ತೀನಿ. ಈಗ ಏನಾಗತ್ತೆ ಗೊತ್ತಾ, ಅವ್ರು ಫಸ್ಟ್ ಏನ್ ಗೊತ್ತಾ, ಜಡ್ಜ್ಮೆಂಟ್ ಬರ್ಲಿ ಅಣ್ಣ. ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಸ್ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ, ಅವರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ, ಯಾರ ಹತ್ರ ಬರಲ್ಲ ಅಣ್ಣ. ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಏನಾಗಿದೆ ಗೊತ್ತಾ, ನೋಡಿ ನಿಮ್ದು ಬೇರೆ ಹೋರಾಟ. ನನ್ ಕತೆ ಬಿಡೋ ಪ್ರಥಮ, ನನ್ ಕತೆ ಬಿಟ್ಟಾಕ. ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ, ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಕೇಳಿ, ನಾಳೆ ಕೇಳಿಸ್ಕೊಳ್ಳಿ. ಈಗ ನಾಳೆ ನಾನು ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ಟೇಟ್ಮೆಂಟ್. ಈಗ ಆಗಲ್ಲ ಅಂತಲ್ಲ, ಆಗುತ್ತೆ ಇದು. ಅಷ್ಟು ಜನ ಒಳಗೋಯ್ತಾರೆ. ಎಷ್ಟು ಜನ ಇದ್ರು? ಒಂದ್ 15 ಜನ ಹುಡುಗರಿದ್ರು. ಏನೇ ಬರೀ ಡ್ರಾಗರ್ ಐತಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ? ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಔಸ್ಕೊಂಡಿದ್ರು, ಅದೇನೋ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಇದು ಕಾರಲ್ಲಿದ್ರಾ ಸುಮ್ಮನೆ ಹಂಗೆ ನಡ್ಕೊಂಡ್ ಬಂದಿದ್ರಾ? ಇಲ್ಲ, ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂಥರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ. ಅಲ್ಲ ಕರೆಕ್ಟ್, ಅಲ್ಲ ದೇ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ? ಸ್ಕಾರ್ಪಿಯೋ ಗಿರ್ಪಿ ಆ ತರ ಯಾವ್ದಾದ್ರು ವೆಹಿಕಲ್ ಇಲ್ಲಿ ಬಂದಿದ್ರಾ? ನನಗ್ ಗೊತ್ತಿಲ್ಲ ಅಣ್ಣ, ನಾವೆಲ್ಲ ನೋಡಕ್ ಹೋಗಿಲ್ಲ. ಬಟ್ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ? ಬುಲೆಟ್ ಮಗನ್ ಎಲ್ಲ ಗೊತ್ತು. ಆದ್ರೆ ಈಗ ಏನು ಕೇಳ್ಕೊಬಿಡಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ನನ್ ಮಾತು ಸುಮ್ಮನೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಇನ್ 2 ದಿನಕ್ಕೆ ಇದಾಗುತ್ತೆ. ಯಾವ್ದು ಅವ್ರ SP ಸತತ ಫಾಲೋ ಅಪ್ ಮಾಡ್ತಾನೆ ಇದಾರೆ. ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ. ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ್ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು. ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಅಲ್ಲ ಪ್ರಥಮ್, ನಾವು ಏನ್ ಕನ್ಸರ್ನ್, ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ, ಏನೋ ಅಂತ ಒಂದ್ 2 ಹೊಡೆದು ಪಡೆದು ಏನೋ ಬಿಡು ಅಂತ ಅನ್ಕೊಂಬೋದಾಯ್ತು. ಬಟ್ ವೆನ್ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿಮ್ಗೆ ಏನ್ ಮಾಡೋದು? ಮಾಡಕ್ಕೆಲ್ಲ ನಾನು ಅಣ್ಣ ಕೈ ಮಾಡ್ರ ಅಂತ ನಾನೇನ್ ಗೊತ್ತಾ, ತಿರ್ಗಿ ಹೊಡೆದ್ ಬಿಡೋನು. ನಾನು ಒಂಥರ ತಿಕ್ಕಲ್ ನನ್ನ ಮಗ, ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ. ನಾನು ನೀವು ಬಾಯಲ್ಲೇನಾರು ಬೈಕ್ ಕೊಡಿ, ಫೇಸ್ಬುಕ್ ಕಮೆಂಟ್ ಹಾಕೊಳ್ಳಿ, ಬೈಗೆ ಅದ್ರಲ್ಲಿ ಮುಟ್ಟಕ್ಕೆಲ್ಲ ನನ್ ಇದೆಲ್ಲ. ಅಲ್ಲ ಆಗಿಕ್ ಬಿಟ್ರೆ, ಅಲ್ಲ ಡ್ರ್ಯಾಗರ್ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಹಾಕ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಅವರು ನಿಮಿಷ, ಈಗ ಸಮಸ್ಯೆ ಏನ್ ಗೊತ್ತಾ, ನೀವು ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗು, ಆಸ್ ಎ ಕನ್ಸರ್ನ್ ನಾನು ನಿನ್ನ ಕೇಳ್ತಾ ಇರೋದು. ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ ಏನು. ಬಟ್ ಆದ್ರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದವನು, ಆಮೇಲೆ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ನು ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ, ಬೇರೆ ಏನೂ ಇಲ್ಲ. ಹಂಗಲ್ಲ, ಬರೀ ಯಾರು ಇವರು ಫ್ಯಾನ್ಸು. ಸೊ 1 ವರ್ಷ ನಡೀತಾನೆ ಇದೆ ಹೋರಾಟ. ಅದು ಇವ್ರಿಗೆ ಅದೇನು ಅಂತ ಹೇಳಿದ್ರೆ, ಅವರು ದೇವರು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ, ಇದು ಫಿಕ್ಸ್ ಬರ್ದಿಟ್ಕೊಂಡಾಗ. ಹಂಗ ಹೇಳದ್ನಾ? ಹಲೋ ಇದು ನನ್ನ ರಕ್ಷಕ ಅಲ್ಲ ರಕ್ಷಕ್ ಇದ್ನ ಇದನ್ನ ಹೇಳಿದಾಗ, ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳಿದಾಗ 3 ಅಡಿ ದೂರದಲ್ಲಿದ್ದ. ಯಾಕೆ ಕೇಳಿಸಿತ್ತದಲ್ಲ ಅವನ್ಗೆ? ನಿಮ್ ಕಾಲಕ್ಕೆ ಬೀಳ್ತೀನಿ, ದಯವಿಟ್ಟು ಈ ವಿಷಯ ಬೇಡ. ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಖುಷಿ ತಪ್ಪಿದೆ. ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಬೇಡ. ಯಾಕೆಂದ್ರೆ ಅಲ್ಲಲ್ಲ, ಯಾಕೆ ಅಂತ ಹೇಳ್ತೀನಿ. 1 ನಿಮಿಷ, ನೀವೆಲ್ಲೂ ಲೈವ್ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೋಡಿ, ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ. ನಿನಗೆ ತೊಂದರೆ ಮಾಡ್ಬೇಕು ಅಂದ್ರೆ ನನಗೇನು ಉದ್ದೇಶ ಇದೆ? ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ಹೊರತು ನಿನಗೆ ಇಲ್ಲಿನ ಸಮಸ್ಯೆ ಏನು ಅಂತ ಹೇಳ್ತೀನಿ. 1 ನಿಮಿಷ, ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ, ಬಂದ್ಮೇಲೆ ನಾನು ಖುದ್ದೋಗಿ ಅಲ್ಲ 1 ನಿಮಿಷ ಕೇಳೋ. ಒಂದು ಅಲ್ಲ, ಅವ್ನ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನು ಏನೋ ಹಾಕಂತದೆ. ನಾನು ಪ್ರಶ್ನೆ ಕೇಳೋ. ಅಲ್ಲ ಲಾಸ್ಟ್ ಟೈಮು ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ? ಹೋಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ? ಅಲ್ಲಿ ಎಷ್ಟು ಜನ ಇದ್ರು? ಅದು ವಿಡಿಯೋ ಎಲ್ಲ ಇದೆ, ವಿಡಿಯೋ ಇದೆ. ಬಟ್ ಅದು FIR ಆಗಿದೆಯಾ? FIR ಆಗಿ ಎಲ್ಲವೂ ಆಗಿದೆ. ಚಾರ್ಜ್ ಶೀಟ್ ಹಾಕರಾ? ಅದನ್ನ ಚಾರ್ಜ್ ಶೀಟ್ ಹಾಕಿ ಇನ್ನೂ ಕೊಟ್ಟಿಲ್ಲ ನಂಗೆ. ಅದೇ ಮತ್ತೆ ಒಂದು ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ, ಅಲ್ಲ 1 ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ 3 ತಿಂಗಳ ಆದ್ಮೇಲೆ ಡಮ್ಮಿ ಕೇಸ್ ಅದು ಮುಗಿದೋಯ್ತು ಕೆಲಸ ಅಂತ. ಈಗ ರಿಪೀಟೆಡ್ ನಿನ್ಗೆ ಡ್ರ್ಯಾಗರ್ ಇಟ್ಟವ್ರೆ. ಅಲ್ಲ ನಾಳೆ ನಾಳಿದ್ದು ಯಾವಾಗಲಾರು ಇನ್ನೊಂದು 15 ದಿವಸ ಬಿಟ್ಟು ನೀನೆಲ್ಲ ಸಿಕ್ಕೋ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕೋಗಿಕ್ಕೋ ಹಾಕ್ರೆ ಏನಪ್ಪ ಮಾಡ್ತೀಯಾ? ಇಲ್ಲಿ ಮನೆಗೆಲ್ಲ ಬರಕಾಲ ಬಿಡಿ, ಮನೆಗೆಲ್ಲ ಬರಕಾಲ. ನನ್ನ ಆಫೀಸ್ನಾಗ ಅದೇ ಬೇರೆ. ಸರಿ, ಆಯ್ತು ಏನೋ ಮಾಡ್ಕೋ. ಬಟ್ ಒಂದಂತೂ ನಿಜ, ವಿ ಆರ್ ಯುವರ್ ವೆಲ್ ವಿಶರ್ಸ್, ವಿ ಆರ್ ಕನ್ಸರ್ನ್ಡ್ ಅಬೌಟ್ ಯು. ಅಲ್ಲ, ಎರಡು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡು ಅದೆಲ್ಲ ಬಿಟ್ಟಾಕಿ. ಈಗ ನಾನೇನ್ ಹೇಳಕ್ ಹೊರಟಿದ್ದೀನಿ? ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್? ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ, ಇದು ಹೇಳಿದ್ರೆ ನಾನು ಏನು ಮಾತಾಡೋದು ಹೇಳು. ಏನ್ ಹೇಳಿದ್ರೆ ಹೇಳು ಅಟ್ಲೀಸ್ಟ್. ಅಲ್ಲ ಅವ್ನು ಹೇಳಿದ್ದು ಅಣ್ಣ, ಪ್ರಥಮಣ್ಣ ನೀವೇನು ಮಾತಾಡಬೇಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಬಟ್ ನೀವೇನಾದ್ರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ, ನಾನು ಆನ್ಸರ್ ಮಾಡ್ಬೇಕಾದ್ರೆ ಹೌದು ಇಲ್ಲ ಹೇಳಬೇಕಾದ್ರೆ ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ. ಆಗ ನಾವು ಒಂದು ಮಾತಂದೆ, ನೋಡಪ್ಪ ನಾನು ಹೇಳಿ ಬಿಡ್ಲಿ, ಅವ್ರು ನೋಟ್ ಮಾಡ್ಕೊಂಡವ್ರೆ. ನಾನೇನ್ ಮಾಡಿದೀನಿ, ದಯವಿಟ್ಟು 3 ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ. ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸೀರಿಯರ್ ತೆಗ್ಸ್ತಾರೆ. ಇಲ್ಲಿ ಯಾವ ಬದನೇಕಾಯಿ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ, ಯಾರು ಹೇಳಿದ್ರು ನಿಲ್ಸಕ್ಕಾಗಲ್ಲ. ನಾನನ್ನ ಮೀಡಿಯಾಗೆ ಹೋಗೋದನ್ನ ತಡೆದಿಟ್ಟಿದ್ದೀನಿ. ಯಾಕೆಂದ್ರೆ 100 ಜನ ಫೋನ್ ಮಾಡ್ತಾರಲ್ಲ ಡೈಲಿ.
ಹ್ಮ್ ನಿಜನಾ ಅಂತ ನಾನು ಇಲ್ಲ ಅಂತ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ, ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ, ಅಲ್ಲಿ SBI ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದವ್ರು ಲ್ಯಾಂಡ್. ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ. ನಾನು ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದೆ, ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ, ಏನೋ ಆಳ ಹೋಗ್ಲಿ ಧಮ್ಕಿ ಹಾಕಿದ್ರೆ ಬಿಡಿ ಹೋಗ್ಲಿ, ಏನೋ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು, ವೆಪನ್ಗಳಿಟ್ಟ ಇದ್ದಾರಲ್ಲ. ಸೊ ನಾಳೆ ದಿವಸ ಏನಾದರೂ ನಿನಗೇನೆ ಹೆಚ್ಚು ಕಮ್ಮಿ ಮಾಡಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ, ನಾನು 2 ಪ್ರಶ್ನೆ ಉತ್ತರ ಕೊಡಿ, ಆಮೇಲೆ ನಿಮ್ಗೆ ಏನು ಬೇಕು ಡಿಸೈಡ್ ಮಾಡಿ. ನಾನು 2 ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ. ಇನ್ನೊಂದು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ ಅವ್ರು ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್. ನಾನು ಇವತ್ತು ಬರುತ್ತೆ ಅನ್ಕೊಂಡೆ, ಬಂದ್ಮೇಲೆ ನಾನು ತಲೆಯಲ್ಲಿ ಇದ್ದಿದೆ ಏನ್ ಗೊತ್ತಾ, ಯಾರ ಜಡ್ಜ್ಮೆಂಟ್? ದರ್ಶನ್ ಜಡ್ಜ್ಮೆಂಟ್ ವೇಟ್ ಮಾಡ್ತಾ ಇದೆಯಾ? ಹೌದು. ಅಯ್ಯೋ ಅಲ್ಲ, ಅದಕ್ಕೂ ನಿನ್ಗೆ ಏನ್ ಸಂಬಂಧ ಅಂತ ದಯವಿಟ್ಟು ನೋಡೋಣ. ನಂಗೆ ಆ ಮನುಷ್ಯನ ಮೇಲೆ, ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ. ಅದೇನಂತಾರೆ ಗೊತ್ತಾ, ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮ್ಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ, ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಅನ್ಕೊಂತಾರೆ. ಆ ಪ್ರಾಣ ನನ್ನ ಮುಖ್ಯ ಅಲ್ವಣ. ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ, ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಐತೆ. ಹಂಗಿದ್ರು ನಾನು ಸುಮ್ಮನಿರು ಅಂದ್ರೆ ಹೆಂಗಿರ್ಲಣ್ಣ.